ಬಿಟ್ಟು ಬಹಾನೆ ಬಾಸ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ ನಲ್ಲಿ. Watch full episodes on Jio Hotstar. ಅಣ್ಣ ಗರ್ಮ ಗರಂ ಸಮೋಸ ಕೊಟ್ಬಿಡೋಣ. ಕುಂದ್ರಪ್ಪ ಈಗ ಕೊಡ್ತೇನೆ. ಇವನ್ಗೇನಾಯ್ತು? ಯಾಕೆ ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾನೆ? ಏನಾಯ್ತು ಟಿ ಅಣ್ಣ? ಯಾಕೋ ಒಂಥರ ಸಪ್ಪು ಕಾಣ್ತಾ ಇದೆಯಲ್ಲ ಇವತ್ತು. ಅಯ್ಯೋ ಎದುರುಗಡೆ ನೋಡಪ್ಪ. ಗೊತ್ತಿಲ್ಲಪ್ಪ ಎಲ್ಲಿಂದ ಈ ಪಾಪೆ ಬಂದಾನ ಅಂತ. ಮತ್ತ ನನ್ನ ಅಂಗಡಿ ಬಂದೆ, ಅಂಗಡಿ ಓಪನ್ ಮಾಡೋಣ. ಅಯ್ಯೋ ನೀನ್ ಚಿಂತೆ ಮಾಡಬೇಡಣ್ಣ. ನೀ ಮಾಡೋ ಸಮೋಸ ಇಡೀ ಫುರ್ಫುರಿ ನಗರದಲ್ಲೇ ಫೇಮಸ್ ಆಗಿಬಿಟ್ಟಿದೆ. ನೀನ್ ಹೋಟೆಲ್ನ ಧೈರ್ಯವಾಗಿ ನಡ್ಸು ಸಾಕು, ಏನು ಎಡವಟ್ಟಾಗೋದಿಲ್ಲಣ್ಣ. ಹೊಸದು 1 ದಿನ, ಹಳೇದು 100 ದಿನ. ಅರೇ ಚಿಂತೆ ಯಾಕೆ ಮಾಡಬಾರ್ದು ಅಂತ ಹೇಳಕತ್ತಿ. ನಾನು ಒಂದು ಕೆಲಸದ ಮ್ಯಾಗ ಊರಿಗೆ ಹೋಗ್ಬೇಕಾಗೈತಿ. ಅಲ್ಲಿಂದ ನಾನು ಯಾವಾಗ ವಾಪಸ್ ಬರ್ತೀನಿ ಅಂತ ಗೊತ್ತಿಲ್ಲ. ನಾನು ಬರೋ ಮಟ್ಟ ಈ ಪಾಪೆ ಅಂಗಡಿ ಅವನು ನನ್ನ ಗಿರಾಕಿಗಳೆಲ್ಲ ತಗೊಂಡ್ಬಿಟ್ರೆ ಏನ್ ಮಾಡೋದು ಅಂತ. ಅರೇ ಇಷ್ಟೆಲ್ಲ ವಿಷಯ. ವರ್ಷಾನ್ಗಟ್ಲಿಂದ ನಿನ್ ಕೈಯಿಂದ ಮಾಡೋ ಸಮೋಸನ ನಾವು ತಿಂತಾ ಇದೀವಿ. ಈಗ ಆ ಸಮೋಸ ತಿಂದ ಋಣ ತೀರ್ಸೋ ಟೈಮ್ ಬಂದಿದೆ ಟಿ ಅಣ್ಣ. ಏನ್ ಪತ್ಲು? ನಿಜವಾಗ್ಲೂ ಅಣ್ಣ, ನೀನ್ ಆರಾಮಾಗಿ ಊರಿಗೆ ಹೋಗ್ಬಾ. ನೀನ್ ಯಾವಾಗ ನಿನ್ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀಯೋ ಅಲ್ಲಿ ತನಕ ನಾನು ಮೋಟು ನಿನ್ ಹೋಟೆಲ್ನ ಆರಾಮಾಗಿ ನೋಡ್ಕೋತಾ ಇರ್ತೀವಿ. ನಿಜ ಹೇಳಕತ್ತೀರನ್ನ ಮೋಟು ಪತ್ಲು. ಈಗ ನನಗೆ ಬಹಳ ಸಂತೋಷ ಆಗೈತಿ. ಥ್ಯಾಂಕ್ ಯು. ನಾನು ಊರಿಗೆ ಹೋಗಿ ಮತ್ತೆ ಬರ್ತೀನಿ ಲಘುನ. ಅಲ್ಲಿವರೆಗೂ ನೋಡ್ಕೋತಾ ಇರಿ. ಇದೇನು ಟೀ ಅಂಗಡಿಯವನು ಓಡೋಗ್ತಾ ಇದ್ದಾನೆ, ಬಟ್ ಅಂಗಡಿ ನಡೆಸಲಿಕ್ಕೆ ಯಾರನ್ನು ಬಿಟ್ಟಿದ್ದಾನೆ? ನನ್ನ ಅಂಗಡಿ ಅಂತೂ ಪೂರ್ತಿ ಸೆಟ್ ಅಪ್ ಆಗಿದೆ. ಚಂಗು, ಹೋಗಿ ಕಾರ್ನ ರೆಡಿ ಮಾಡು. ಅರೆ ಇದೇನಿದು? 1000 ರೂಪಾಯಿ ನೋಟು. ಲಾಟ್ರಿನೇ ತಗಲ್ಬಿಡ್ತು ನನಗೆ. ಈ ನೋಟ್ ಬರ್ತಾನೆ ಇಲ್ಲ. ಈ ಕಾರೊಂದು ಬೇರೆ ಎಲ್ಲೋಗಿದಾನೇನೋ. ಸ್ವಲ್ಪ ಹೊತ್ತರಲ್ಲೇ ಬರ್ಬೋದೇನೋ. ನಾನು ಅಲ್ಲಿವರೆಗೂ ಇಲ್ಲೇ ಡಾಬಾದಲ್ಲಿ ಕೂತಿರ್ತೀನಿ. ಹಾ ಸರ್, ಏನ್ ನೀವು ಸರ್ವಿಸ್ ಕೊಡ್ಲಿ? ಕಾಫಿ, ಟೀ, ಲಸ್ಸಿ, ಹಿಂದೇನ್ ಬೇಕು ಹೇಳಿ? ಏನಿಲ್ಲ, ಸ್ವಲ್ಪ ಒಂದ್ ಗ್ಲಾಸ್ ನೀರ್ ಕೊಡಿ. ಬರೀ ನೀರ್ ಕುಡಿಯಂಗಿದ್ರೆ ಎದುರುಗಡೆ ಚಾಯ್ ಅಂಗಡಿ ಹೋಟ್ಲಿಗೆ ಹೋಗಿ. ನನ್ನ ಹೋಟ್ಲಿಗೆ ಬಂದ್ಮೇಲೆ ಕಾಫಿ ತಿಂಡಿ ಮಾಡ್ಲೇಬೇಕು. ಸರಿ ನಾಷ್ಟ ತಗೊಂಬನ್ನಿ, ಚಾ ತಗೊಂಬನ್ನಿ. ಬೇಜಾರು ಆಗಕ್ಕೆ ಹೋಗ್ಬೇಡಿ. ಹೋಗಿ ಚಾ ನಾಷ್ಟ ತಗೊಂಬನ್ನಿ. ಭಾಳ ಕಸ್ಟಮರ್ಸ್ ಎಲ್ಲ ಇದ್ದಾರೆ. ಅರೆ ಬಲ್ಲೆ ಮಂಗು, ನಾನು ಹೇಳೋದು ಕೇಳು. ಬಾ, ಆ ನೋಟ್ ಕೆಲಸ ಮುಗೀತು.
ಮೋಟು, ಆ ಕಪ್ಪು ಕಾರು ನೆನ್ನೆ ಎಲ್ಲಿ ನಿಂತಿತ್ತೋ ಅಲ್ಲೇ ಬಂದು ಈಗಲೂ ನಿಂತ್ಕೊಂಡಿದೆ ಕಣ. ಆ ಕಾರ್ ಹತ್ರ ಏನೋ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಹೋಗ್ ಒಂದ್ಸರಿ ನೋಡ್ಕೊಂಬರ್ತೀಯ ನಾ ಕಾರ್ ಹತ್ರ ಹೋಗಿ. ಸರಿ ಸರಿ ಕಣ, ಈಗಲೇ ಹೋಗಿ ನೋಡ್ಕೊಂಡ್ ಬರ್ತೀನಿ ಇರು. ಯಾರ್ದಿರ್ಬೋದು ಈ ಕಾರು? ಅರೆ ಅರೆ ಅರೆ, ಇವ್ನು ನೋಟ್ ಹರ್ದಾಕ್ಬಿಟ್ಟ. ನಂಗೆ ಏನ್ ಸಿಕ್ತು ಅಂತ? ಅರೆ ಅರೆ ಏನಾಗ್ತಾ ಇದೆ ಇಲ್ಲಿ? ಹೋಯ್ ಹೋಯ್ ಹೋಯ್, ನಿನಗೇನು ಅರ್ಥ ಆಗೋದಿಲ್ವಾ? ಏನ್ ಮಾಡ್ದೆ ನೀನು? 1000 ರೂಪಾಯಿ ನೋಟ್ ಹರಿದಾಕ್ಬಿಟ್ಟೆ. 1000 ರೂಪಾಯಿ ನೋಟಾ? ಈ ನೋಟು ನಕಲಿ ಇದ್ದಂಗಿದೆಯಲ್ಲ. ನಿನ್ ಮನ್ಸಿಗೆ ಅಷ್ಟೊಂದು ನೋವಾಗ್ತಾ ಇದ್ರೆ ತಗೋ, ಈ ಅರ್ಧಗಿರಿ ನೋಟ್ನ ನೀನೇ ಇಟ್ಕೊಬಿಡು. ಈ ಮೋಟು ನನ್ನ ಪ್ಲಾನ್ ಎಲ್ಲ ತುಂಬಾ ಉಲ್ಟಂ ಪಲ್ಟಂ ಮಾಡಾಕ್ಬಿಟ್ಟ. ನಾನು ನೋಡ್ತೀನಿ ಇವನ್ ಅಂಗಡಿ ಹೆಂಗ್ ನಡೆಯುತ್ತೆ ಅಂತ. ನನ್ನ ಬಿಸ್ನೆಸ್ ಮೇಲೆ ಹಣೆ. ಹೋಗಿ ಅವರ ನೋಟು ಪತ್ಲು ಮತ್ತು ಅವ್ರ ಅಂಗಡಿನೆಲ್ಲ ಮುರಿದಾಕ್ಬಿಡ್ರಿ. ಅವ್ರ ಕೈ ಕಾಲು ಮುರಿದು ಬಿಡಿ. ಮೋಟು, ನನ್ಗನ್ಸುತ್ತೆ ಈ ಪಾಪೆ ಹೋಟ್ಲ ಕಡೆಯವ್ರ ಕಣ ಇವರು. ಪತ್ಲು, ಬೇಗ ಏನಾದ್ರು ಐಡಿಯಾ ಓಡಿಸೋ. ಖಾಲಿ ಹೋಟೆಲ್ ನನ್ನ ತಲೆ ಓಡ್ತಾನೆ ಇಲ್ಲ ಕಣೋ. ಪ್ಲೀಸ್ ಕಣೋ. ಮೋಟು, ಸಮೋಸ ತಿಂದು ಶುರು ಹಚ್ಕೊಳ ನೋಡು. ಅದಕ್ಕೆ ಮುಂಚೆ ನನ್ನ ಮಾತು ಕೇಳಿ ಬಾಯಿಲೆ. ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್, ಹೊಡಿಬೇಡಿ ಸರ್ ನಮ್ಗೆ. ಅಣ್ಣ ಹೊಡಿಬೇಡಣ, ನಮ್ಗೆಲ್ಲ ಹೊಡಿಬೇಡಣ. ಬಿಡಬೇಡ ಅವನ್ನ. ಹೊಡಿರಿ ಹೊಡಿರಿ, ಬಿಡಬೇಡಿ. ಸೌಕರ್ಯ ನೀವು ಕಣ್ ತೆಗೆದು ನೋಡಿ, ಅವ್ರು ನಮ್ಮ ಡಾಬಾದಲ್ಲಿದ್ದಾರೆ. ಅವರು ತುಂಬಾ ಹುಷಾರಾಗಿದ್ದಾರೆ. ನಮ್ಮ ಡಾಬಾನ ಹಾಳು ಮಾಡ್ತಾ ಇದ್ದಾರೆ ಅವರು, ಎಲ್ಲ ಪ್ಲಾನ್ ಮಾಡಿ. ಇದೇನ್ ಮಾಡ್ತಾ ಇದ್ದೀರಾ? ನಿಲ್ಸಿ, ಎಲ್ಲ ನಿಲ್ಸಿ. ಇಡೀ ದಾಬಾ ಹೊಡೆದಾಕ್ಬೇಕು ಅಂತ ಇದ್ದೀರಾ? ನಾನು ಮೋಟು ಪತ್ಲು ಹೊಡಿಯಕ್ ಕೇಳಿದ್ ನಿಮ್ಗೆ, ನಾನ್ ದಾಬಾನಲ್ಲ. ಏನ್ ಮಾಡ್ಬಿಟ್ರಿ? ಪಾಪೆ ಡಬ್ಬಾನ ಹೊಡೆದಾಕಾಯ್ತು, ಇವಾಗ ನಿನ್ನನ್ನು ಹೊಡೆದಾಕೋ ಸಮಯ ಬಂದಿದೆ. ಮೋಟು ಬಂದ ಕಣ. ಈಗ ನಿನ್
ಸರ್ದಿ ಪಾಪೆ ಬ್ರದರ್. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಬನ್ನಿ ಬನ್ನಿ ಪ್ರೊಫೆಸರ್ ಸರ್. ನಾನ್ ತುಂಬಾ ಹೊತ್ತಿಂದ ನಿಮ್ ದಾರಿನೇ ಕಾಯ್ತಾ ಇದ್ದೆ. ಏನ್ ನೀವು ಪತ್ಲು ತರನೇ ಇರೋಂತ ರೋಬೋಟ್ ನ ರೆಡಿ ಮಾಡಿದ್ದೀರಾ? ಈ ತಗೋ ರಿಮೋಟಿಕ್ ಮೈಕ್ರೋಫೋನ್. ಈ ರೋಬೋಟ್ ಅಲ್ಲಿ ನಾನು ಪತ್ಲುದು ವಾಯ್ಸ್ ರೆಕಾರ್ಡ್ ಮಾಡಿದ್ದೀನಿ. ನೀನು ರಿಮೋಟ್ ಅಲ್ಲಿ ಏನೇ ಹೇಳಿದ್ರು ಅದು ಇರುತ್ತೆ ನಿನ್ನ ವಾಯ್ಸ್ ನಲ್ಲೇ, ಆದ್ರೆ ರೋಬೋಟ್ ಮಾತಾಡುತ್ತೆ ಪತ್ಲು ವಾಯ್ಸ್ ಅಲ್ಲಿ. ಇದು ನೀನ್ ಏನ್ ಹೇಳ್ತೀಯ ಅದನ್ನೇ ಮಾಡುತ್ತೆ. ಬಾಸ್ ನನಗೊಂದು ಟ್ರಯಲ್ ನೋಡಕೋಡಿ ಬಾಸ್. ಹಲೋ ಪತ್ಲು, ಬಾಸ್ಗೆ ಚಂದ್ರ ಸೂರ್ಯ ನಕ್ಷತ್ರ ತೋರ್ಸು. ಇಲ್ಲ ನಂಬರ್ 1, ಇನ್ನೊಂದ್ಸರಿ ಈ ತರ ಮಾಡಿದ್ರೆ ನಿನ್ನ ಪರ್ಮನೆಂಟ್ ಆಗಿ ಚಂದ್ರನ ಹತ್ರ ಕಳಿಸ್ಬಿಡ್ತೇನೆ. ಪತ್ಲು ನಡೆಯೋ, ಸಮೋಸ ತಿನ್ಕೊ ಬರೋಣ. ಮಟು, ನಾನಿವತ್ತು ನಮ್ಮ ಸ್ನೇಹನ ಪರೀಕ್ಷೆ ಮಾಡಿ ನೋಡ್ತೀನಿ. ನೀ ನನ್ನ ಫ್ರೆಂಡೇ ಆಗಿದ್ರೆ ಹೋಗಿ ಬಾಕ್ಸರಣ್ಣಂಗೆ 2 ಪಂಚ್ ಕೊಡು ನೋಡೋಣ. ಹೋಗು. ಇದೇನ ಪತ್ಲು, ಬೆಳಗ್ಗೆ ಸಮೋಸ ತಿನ್ನಕ್ ಹೋಗೋಣ ಅಂದ್ರೆ 1-2 ಪಂಚ್ ಕೊಡು ಅಂತ ಹೇಳ್ತಾ ಇದೆಯಲ್ಲ. ಬಿಡ, ಇದೇನಾ ನಿನ್ನ ಸ್ನೇಹ ನನ್ನ ಮೇಲೆ ಪ್ರೀತಿ ಇಷ್ಟ ಏನೋ? ಬಾಕ್ಸರಣ್ಣಂಗೆ ಪಂಚ್ ಹೊಡೆದೇ ಹೋದ್ರೆ ನನ್ನ ಹತ್ರ ಮಾತಾಡ್ಲೇಬೇಡ ಕಣ. ನಾನ್ ದೋಸ್ತಲ್ಲಿ ನಿನ್ ಮೇಲೆ ಪ್ರೀತಿ ಇಟ್ಟು ನಂಬಿಕೆಯಿಂದ ನೀನ್ ಎಲ್ಲ ಕೆಲಸನೂ ಮಾಡ್ಕೊಡ್ತೀನಿ. ಹೋಗ್ಲಿ ಬಿಡ ಹೋಗ್ಲಿ. ಇಲ್ಲ ಪತ್ಲು, ಸುಮ್ನೆ ಇರೋ. ಸ್ನೇಹಕ್ಕೋಸ್ಕರ ನಾ ಏನ್ ಬೇಕಾದ್ರೂ ಮಾಡ್ತೀನಿ. ಇರೋ, ಪಂಚ್ ಹೊಡಿತೀನಿ. ಇರೋ. ನಮಸ್ತೆ ಬಾಕ್ಸರಣ್ಣ. ಪತ್ಲು ಹೇಳ್ ಕಳ್ಸೇನ ನನಗೆ 1-2 ಪಂಚ್ ಕೊಡ್ಲಾ? ಹೊಡೆದನೆ ಅವ್ನು ನನಗೆ ಸ್ನೇಹಿತ ಅಂತ ಹೇಳ್ತಾನಂತೆ. ಸಾರಿ ಅಣ್ಣ, ಬೇಜಾರ್ ಮಾಡ್ಕೊಬೇಡಿದ್ದಾನ. ಓಕೆ ಮೊಟು, ಇದೇ ಫಸ್ಟ್ ಟೈಮ್ ನೀನು ಇಷ್ಟೊಂದು ಧೈರ್ಯ ಮಾಡಿದ್ಯಾ, ಅದು ನಿನ್ ಸ್ನೇಹಿತನಿಗೋಸ್ಕರ. ಇದರಿಂದ ನನಗೆ ತುಂಬಾ ಖುಷಿಯಾಗಿದೆ. ಇದರಿಂದ ನನ್ನ ಮನಸ್ಸಲ್ಲಿ ನಿನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದಿದೆ. ಇದೇ ಖುಷಿಲಿ ಬಾ, ನಾವಿಬ್ರು ಹೋಗಿ ಮನೇಲಿ ಟೀ ಕಾಫಿ ಕುಡಿಯೋಣ. ಬಾ. ಥ್ಯಾಂಕ್ ಯು ಬಾಕ್ಸರಣ್ಣ. ಇದೇನಾಯ್ತು? ಬಾಕ್ಸರಿ ಒಂದ್ ಜೊತೆ ಚಾಯ್ ನಾಷ್ಟ ಮಾಡ್ತಾ ಇದ್ದಾನೆ. ತಗೋ ಇದು, ತಗೋ ಇದು, ತಗೋ. ಬಾಯ್ಲಿ ಬಾಕ್ಸರಣ್ಣ, ನೀ ನನ್ಗೆ ಇಷ್ಟೊಂದು ಮರ್ಯಾದೆ ಕೊಟ್ಟು ಕಳಿಸ್ಬಾರ್ದಾಗಿದ್ದಣ್ಣ. ಪತ್ಲು, ನಮ್ ಸ್ನೇಹಿತ ಬಗ್ಗೆ ಕೇಳಿದೆ ಅಲ್ಲ, ನೀನ್ ಆಸೆ ಪೂರೈಸ್ತೇನೋ ಈಗ? ಪೂರೈಸ್ತು ಕಣ, ಪೂರೈಸ್ತು. ಬಾರೋ, ಈಗ ಬಿಸಿ ಸಮೋಸ ತಿನ್ನಕ್ ಹೋಗೋಣ. ಮಟು, ನಮ್ಮ ಸ್ನೇಹದಲ್ಲೇ ನೀ ಒಂದು ಪರೀಕ್ಷೆನ ಪಾಸ್ ಆಗ್ಬಿಟ್ಟೆ. ಈಗ ಹೇಳ, ನೀನ್ ನನಗೋಸ್ಕರ ಏನೇನು ಮಾಡಕ್ ತಯಾರಾಗಿದ್ಯಾ ಅಂತ ಹೇಳು. ಪತ್ಲು, ನನ್ನ ಸ್ನೇಹಿತ, ನನ್ನ ಬ್ರದರ್, ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೀನಿ ಕಣೋ. ಆದ್ರೆ ಈಗ ನನ್ನ ಕೈಲಿ ಏನ್ ಮಾಡಿಸ್ಬೇಕು ಅಂತ ಇದೀಯಾ ನೀನು? ಹೇಳೋ. ಡೋಂಟ್ ಟೇಕ್ ಟೆನ್ಷನ್ ಕಣ. ಈಗ ನಿನ್ ಕೈಲಿ ನಿನ್ ಫೇವ್ರೇಟ್ ಕೆಲಸ ಮಾಡಿಸ್ಬೇಕು ಅಂತ ಇದೀನಿ ಕಣ. ನಾನು ಬೇಡ ಅಂತ ಹೇಳೋವರೆಗೂ ನೀನ್ ಸಮೋಸ ತಿಂತಾನೇ ಇರ್ಬೇಕಣ. ಜೈ ಹೋ. ಥ್ಯಾಂಕ್ ಯು ಪತ್ಲು, ಥ್ಯಾಂಕ್ ಯು. ಇಷ್ಟೊಂದು ಒದೆ ತಿಂದಾದ್ಮೇಲೆ ನನಗೆ ಸಮೋಸ ತಿನ್ಬೇಕು ಅಂತ ಸಖತ್ ಆಸೆ ಇತ್ತು ಕಣೋ. ನಮ್ಮಿಬ್ಬರು ಸ್ನೇಹಕ್ಕೋಸ್ಕರ ನಾನು ಯಾವಾಗ ಬೇಕಾದ್ರೂ ಏನ್ ಮಾಡಕ್ ಬೇಕಾದ್ರೂ ರೆಡಿ ಆಗಿದ್ದೀನಿ ಕಣೋ. ಟಿಯಣ್ಣ, ಎಲ್ಲಿವರೆಗೂ ನಾನು ಬಾಯಿ ಆಡಿಸ್ತಾನೆ ಇರ್ತೀನೋ, ನೀ ಸಮೋಸ ಮಾಡೋದನ್ನ ನಿಲ್ಲಿಸ್ಬೇಡ ಅಣ್ಣ. ಬೇಕೊಡೋಣ, ಬೇಕೊಡು. ಜಾನ್ ಆಗ್ತಾನೆ ಡಾನ್. ಮೋಟು ಸಮೋಸ ತಿನ್ಕೊಡ್ಲೆ ದೊಡ್ಡ ಸೂಪರ್ ಮ್ಯಾನ್ ತರ ಆಗ್ತಿದ್ದಲ್ಲ, ಇವತ್ತು ಅದೇ ಸಮೋಸನೇ ಅವನ್ನ ಡಬ್ಬಾ ಮ್ಯಾನ್ ಮಾಡ್ಬಿಡುತ್ತೆ. ಇವತ್ತು ಸಮೋಸದಲ್ಲಿ ಆಲೂಗಡ್ಡೆ ಇಲ್ಲ, ನನ್ನ ಫ್ರೆಂಡ್ ಹೆಸರು ಕಾಲುನೂ ಅಲ್ಲ. ಅಯ್ಯೋ ಶಿವನ, ಬೇಗ ಮಾಡೋಣ, ಹೊಟ್ಟೆ ಹಸು ಆಗ್ತಿದೆ ಜಾಸ್ತಿ. ಕಟ್ ಮಾಡ ಬೇಗ. ಜಲ್ದಿ
ಬೇಗ 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 ಬೇಗ. ಏ ಸಾಕ್ ನಿಂದ್ರಪ್ಪ, ಮತ್ ನನ್ ಕೈಲಿ ಸಮೋಸ ಮಾಡಕ್ ಆಗಲ್ಲ ನೋಡು. ಸಮೋಸ ಗಿಟ್ಟ ಮಸಾಲೆ ಎಲ್ಲ ಖಾಲಿ ಆಗೋಗೈತಿಪ್ಪ. ಪತ್ಲು ಸಾಕ್ ನಿಲ್ಸ್ಬಿಡು, ನಿಲ್ಸೋ ಪತ್ಲು. ಟೀ ಅಣ್ಣ ಸಮೋಸ ಮಾಡಿದ್ದು ಸಾಕು, ನಾನು ಆಗ್ಲಿನ ತಿಂತ ಇದ್ದದ್ದು ಸಾಕು ಕಣೋ. ಪ್ಲೀಸ್ ಪತ್ಲು, ನಾನಿನ್ನು ಒಂದು ಸಮೋಸನು ತಿನ್ನಕ್ ಆಗೋದಿಲ್ಲ ಕಣೋ. ಹ್ಞೂ ಕಣೋ. ಕುಳ್ಳ ಜಾನ್ ಟೀಮೇ ಇಲ್ಲಿಂದ ಎಸ್ಕೇಪ್ ಆಗೋಗ್ಬಿಟ್ಟಿದೆ. ಈಗ ಜಾನು ಏನೋ ಒಂದು ಕಿರಿಕ್ ಶುರು ಮಾಡ್ಬಿಟ್ಟಿರ್ತಾನೆ. ಪಾಪ ನಮ್ಮ ಮೋಟುಗೆ ಹಿಂಸೆ ಕೊಡ್ತಾನೆ ಇರ್ತಾನೆ. ಇದೇನು ನಂತರನೇ ಎನ್ನ ಬೈದಾನೆ. ಇದರಲ್ಲಿ ಜಾನ್ ಮಸ್ಲತ್ ಏನಿದೆ ಅಂತ ಕಂಡಿಡಲೇಬೇಕು ನಾನು. ಆಮೇಲೆ ಎದುರುಗಡೆ ಹೋಗ್ತೀನಿ. ಇಲ್ಲಿ ವಾತಾವರಣ ಏನೋ ಚೆನ್ನಾಗಿದೆ. ಇಷ್ಟೊಂದು ಸಮೋಸ ತಿಂದಾದ್ಮೇಲೆ ನನಗೆ ವಾಕ್ ಮಾಡ್ಬೇಕು ಅಂತ ಅನಿಸ್ತಾನೆ ಇತ್ತು. ಅಲ್ಲ, ನೀನು ಎಷ್ಟೊಂದು ಫೀಲ್ ಮಾಡ್ತಿದ್ಯಲ್ಲ, ನನ್ನ ಹತ್ರ ಹೇಳು. ನೀನು ನನ್ನ ಸ್ನೇಹಕ್ಕೋಸ್ಕರ ಇನ್ನೇನಂತ ತ್ಯಾಗ ಮಾಡಕ್ ರೆಡಿ ಆಗಿದೀಯಾ ಅಂತ. ಪತ್ಲು, ನಿನ್ನ ಸ್ನೇಹದ ಮೇಲಿನ ಟೆಸ್ಟ್ ಯಾವಾಗ ನಿಲ್ಲಿಸ್ತೇವ ನೀನು? ಹೋಗ್ಲಿ ಬಿಡೋ, ಸಾಕ್ ಬಿಡೋ. ಇದೊಂದೇ ಒಂದು ಕಣ, ಇದು ಫೈನಲ್ ಎಕ್ಸಾಮು. ಇದಾದ್ಮೇಲೆ ನಿನಗೆ ಯಾವ ಟೆಸ್ಟು ಮಾಡೋದೇ ಇಲ್ಲ, ಪಕ್ಕ. ಹೌದಾ? ಹ್ಮ್. ಹಾಗಾದ್ರೆ ಹೇಳೋ, ಯಾವ ಕೆಲಸ ಮಾಡ್ಬೇಕು ಅಂತ ಹೇಳೋ ನೀನು. ನೋಡು, ಈ ವ್ಯಾಲಿ ಎಷ್ಟು ಚೆನ್ನಾಗಿದೆ. ನೀನು ಈ ಸೈಡಿಂದ ಆ ಸೈಡ್ಗೆ ಜಂಪ್ ಮಾಡ್ಬೇಕೀಗ. ಇದನ್ನ ಮಾಡ್ಬಿಟ್ರೆ ನಾನು ಲೈಫಲ್ಲಿ ನಿನಗೆ ಇನ್ನೇನು ಕೇಳೋದೇ ಇಲ್ಲ ಕಣ. ನಿಜವಾಗ್ಲೂ ಕಣ, 100% ಪಕ್ಕ. ಅರೆ ಪತ್ಲು, ಇದು ವ್ಯಾಲಿ ಅಲ್ಲ ಕಣೋ, ಮೇಲ್ಗಡೆ ಹೋಗಕ್ಕಿರೋ ದಾರಿ ಕಣೋ. ನಾನೇ ಇಲ್ಲ ಅಂದ್ರೆ ಸ್ನೇಹ ಹೆಂಗ್ ನಿಭಾಯಿಸ್ತೇವ ನೀನು? ನನ್ಗನ್ಸುತ್ತೆ ಕಣೋ ಪತ್ಲು, ನಿನ್ಗೇನೋ ಒಂದು ಕಾಯಿಲೆ ಅಟ್ಯಾಕ್ ಆಗಿರ್ಬೇಕು ಅಂತ. ಯಾಕಂದ್ರೆ ನಮ್ ಪತ್ಲು ನನ್ನ ಯಾವಾಗ್ಲೂ ಸಮಸ್ಯೆಲಿ ಸಿಗಾಕ್ಸೋದಿಲ್ಲ ಕಣೋ. ನಿಂಗೊಂದು ಟೆಸ್ಟ್ ಮಾಡಿಸ್ಬೇಕು. ಬಾ ಡಾಕ್ಟರ್ ಜಡ್ಗ ಹತ್ರ ಹೋಗೋಣ. ನಾನೆಲ್ಲೂ ಬರಲ್ಲ ಕಣ, ನಾನು ಕರೆಕ್ಟ್ ಆಗಿದ್ದೀನಿ. ನನ್ನ ಕೈ ಬಿಡ, ಬಿಡ ನನ್ನ ಕೈನ ಬಿಡ. ಇವರಿಬ್ರು ಇಲ್ಲಿಂದ ಡಾಕ್ಟರ್ನ ಹತ್ರ ಹೋಗೋಕ್ಕಿಂತ ಮುಂಚೆ ನಾನು ಹೋಗಿ ಎಲ್ಲ ಡೀಟೈಲ್ ಆಗಿ ಹೇಳ್ಬಿಡ್ಬೇಕು. ಹೇಳ್ತೀನಿ. ಅಯ್ಯೋ, ಚಿಂತೆ ಮಾಡ್ಬೇಡ ಕಣಯ್ಯ ನನ್ನ ಗೆಳೆಯ ಪತ್ಲು. ಜಾನ್ ಏನ್ ಮಾಡಿದಾನೆ ಗೊತ್ತಾನಯ್ಯ? ರೋಬೋಟಿಕ್ ಪತ್ಲುನ ಮೋಟು ಹತ್ರ ಬಿಟ್ಬಿಟ್ಟಿದ್ದಾನೆ ಕಣಯ್ಯ. ಬರ್ಲಿ ಬಿಡಯ್ಯ, ಅವನು ನಟ್ಟು ಬೋಲ್ಟ್ ಎಲ್ಲ ಉಲ್ಟಾ ಪಲ್ಟಾ ಮಾಡಕ್ ಬಿಡ್ತೀನಿ ಈಗ. ಡಾಕ್ಟರ್ ಪತ್ಲು ಸ್ವಲ್ಪ ಟೆಸ್ಟ್ ಮಾಡೋಣ. ಯಾಕೋ ಒಂಥರ ಆಡ್ತಿದ್ದಾನೆ ಅವನು. ಟೆಸ್ಟ್ ಮಾಡ್ಬೇಕಾ? ಇದೇನ್ ಡಾಕ್ಟರ್, ಇಲ್ಲೊಬ್ಬ ಪತ್ಲು ಇದಾರೆ, ಇದಂಗೆ ಸಾಧ್ಯ? ಮಟು ನನ್ನ ಗೆಳೆಯ, ನೀನು ಸ್ನೇಹದ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ಯಾ ಕಣ. ನಿನ್ ಪಕ್ಕದಲ್ಲಿ ನಿಂತಿದೆಯಲ್ಲ, ಅದು ಜಾನ್ ತಯಾರು ಮಾಡಿರೋ ರೋಬೋಟ್ ಪತ್ಲು ಕಣ. ಈ ರೋಬೋಟ್ ನ ನಿನ್ ಸಮಸ್ಯೆಗೆ ಸಿಕ್ಕಾಕ್ಸೋಕೋಸ್ಕರ ಅವ್ನು ತಯಾರು ಮಾಡಿ ಕಳ್ಸಿದಾನೆ ಕಣ ನಿನ್ನ ಹತ್ರ. ನೀ ನನ್ನ ಸ್ನೇಹಿತನ ಬದಲಾಯಿಸ್ಬಿಟ್ಟು ಯಾವ್ದೋ ತಗಡು ಪತ್ಲು ನನ್ನ ಪಕ್ಕದಲ್ಲಿ ಇಟ್ಟಿದ್ಯಾ? ನಾನಿನ್ ಬಿಡಲ್ಲ ಕಣ ಕುಳ ಇವತ್ತು. ಮಟು ನಿಂತ್ಕೊಳ್ಳು. ಮಟು, ಜಾನ್ ದಾರಿಗೆ ಹೋಗ್ಬಿಟ್ಟು ಅವನಿಗೆ ಬುದ್ಧಿ ಕಲ್ಸಕ್ಕೆ ನನ್ನ ಹತ್ರ ಒಳ್ಳೆ ಪ್ಲಾನ್ ಇದೆ ಕಣ. ಈಗ ಈ ಮೋಟು ಪತ್ಲು ಒಳಗಡೆ ನನ್ನ ರೋಬೋಟ್ ಜೊತೆ ಏನ್ ಪ್ಲಾನ್ ಮಾಡ್ತಾ ಇದ್ದಾರೆ ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಅದಿರ್ಲಿ, ಅವರು ಹೊರಗಡೆ ಬರ್ಲಿ, ಆಮೇಲೆ ನಾನು ತೋರಿಸ್ತೀನಿ ಏನು ಅನ್ನೋದನ್ನ. ಆಚೆ ಬರ್ಲಿ. ನೋಡಿಯ ಪತ್ಲು ನನ್ನ ಗೆಳೆಯ, ಈ ಮೈಕ್ರೋಫೋನ್ ನ ಕಿವಿ ಮೇಲೆ ಹಾಕೊಳಯ್ಯ. ಜಾನ್ ಏನೇ ಮಾತಾಡಿದ್ರು ತಕ್ಷಣ ನಿನ್ ಕಿವಿಗೆ ಬೀಳುತ್ತೆ ಕಣಯ್ಯ. ಜಾನ್ ಇಲ್ಲಿವರೆಗೂ ಆ ರೋಬೋಟ್ ಪತ್ಲು ಹತ್ರ ಮಾತಾಡ್ತಾ ಇದ್ದ ಕಣಯ್ಯ. ಮೋಟು, ನೀನು ಆ ದೊಡ್ಡ ಕಲ್ಲನ್ನ ಎತ್ತು ಮತ್ತೆ ಗಾಳಿಲಿ ಎಸ್ತ್ ಬಿಡು. ಮತ್ತೆ ಎಷ್ಟು ಸ್ಟ್ರಾಂಗ್ ಇದೆಯಾ ಅಂದ್ರೆ ಆ ಕಲ್ಲು ಕೆಳಗೆ ನಿಂತ್ಕೋ. ನೋಡ್ತೀನಿ ನೀನು ಬದುಕ್ತೀಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಮಟು, ಆ ದೊಡ್ಡ ಕಲ್ಲನ್ನ ಎತ್ಕೊಂಡ್ಬಿಟ್ಟು ಆ ಪೊದೆ ಹತ್ರ ಬಿಸಾಕ್ ಬಿಡೋದನ್ನ ನೋಡೋಣ ಕಣ. ನಿನ್ ಕೈಲಿ ಆ ಕಲ್ಲನ್ನ ಅಷ್ಟು ದೂರ ಎಸೆಕ್ ಆಗತ್ತೋ ಆಗಲ್ವೋ ಅಂತ. ಈ ರೋಬೋಟ್ ಏನಾಗೋಗಿದೆ? ನನ್ನ ಇನ್ಸ್ಟ್ರಕ್ಷನ್ ಯಾಕೆ ಕೇಳ್ತಾ ಇಲ್ಲ? ಮತ್ತೆ ಟ್ರೈ ಮಾಡ್ತೀನಿ.
ಮೋಟು, ನೀ ನನ್ನ ನಿಜವಾದ ಸ್ನೇಹಿತ ಆಗಿದ್ರೆ ಆ ತೆಂಗಿನ ಮರದ ತುದಿವರೆಗೂ ಹತ್ಬಿಟ್ಟು ಅಲ್ಲಿಂದ ಎಗರ್ಬೇಡು. ಒಟ್ಟು ನೀನು ನಿಜವಾದ ಗೆಳೆಯ ಅಂದ್ರೆ ಆ ಪೊದೆ ಹತ್ರ ಯಾರೇ ಇದ್ರು ಕೂಡ ಅವ್ರನ್ನ ಎತ್ಕೊಂಡ್ಬಿಟ್ಟು ತೆಂಗಿನ ಮರದ ಮೇಲೆ ಎತ್ತಿ ಬಿಸಾಕ್ಬಿಡ. ಇಲ್ಲ, ಇದೇನಿದು ನನ್ನ ರೋಬೋಟ್ ನನ್ನ ಪ್ರಾಣನೇ ತೆಗಿಯೋಕ್ ಬಂದ್ಬಿಟ್ಟಿದೆಯಲ್ಲಪ್ಪ. ಬಾಸ್ ಹೀಗೆ ಕಾಗಿರ್ಬಾರ್ದು. ಆ ನಿಮ್ಮ ಪತ್ಲು ರೋಬೋಟು ಬೋಟಿಗೆ ಸ್ನೇಹಿತರ ಆಗಿರ್ಬೋದು. ಆಗ್ಲಿ ಬಿಡು, ಯಾರಿಗೆ ಯಾರು ಬೇಕಾದ್ರೂ ಸ್ನೇಹಿತರಾಗಿ ಬಿಡು. ಬರಲೇ ಬಾಬಾ, ನನ್ನನ್ನೇ ಎಷ್ಟು ಬೇಟ. ನಂಬರ್ 1 ನಂಬರ್ 2 ಎಲ್ಲರೂ ಇದ್ದೀರಾ? ಮೆತ್ತಗ ಅಳ್ಗಾಡಿಸ್ಬೇಡ್ರ. ಇಲ್ಲ, ಒಟ್ಟು ನೀನು ನಿಜವಾದ ಸ್ನೇಹಿತನೇ ಆಗಿದ್ರೆ ಆ ಕುಳ್ಳ ಜನ ಹಿಡ್ಕೊಂಬಿಟ್ಟು ಚಚ್ಚಾಕ್ಬಿಡು ಅವನ್ನ. ನಾನ್ ಬೇಡ ಅಂತ ಹೇಳೋವರೆಗೂ ಅವನಿಗೆ ಹೊಡೆದಾಗ್ತಾನೆ ಇರೋ. ಇಲ್ಲ, ಚಿಂಗಂ ಸಾರಿಯಲ್ಲಿದ್ದೀರಾ? ಅಯ್ಯ ಚಿಂಗಂ ಸರ್ ಬೇಗ ಬೀಗ ಹಾಕ್ಬಿಡಿ. ಏ ಸರ್, ಹೊರಗಡೆ ಬರ್ಬಿಡು. ಅಪರಾಧ ಮಾಡ್ದೆ ಜೈಲ್ ಒಳಗಡೆ ಹಾಕಕ್ ಸಾಧ್ಯ ಇಲ್ಲ. ಇಲ್ಲ 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 ಜಾನ್ ಬಾಸ್, ಇನ್ನು ಯಾವ್ಯಾವ ಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ತಾವು? ಬೇಗ ಬಗಳಿ. ಇನ್ನೇನು ಮಾಡ್ಬೇಕಾಗಿಲ್ಲ, ನನಗೆ ಅರ್ಥ ಆಗೋಯ್ತು. ನೀನು ರೋಬೋಟ್ ಪತ್ಲು ಅಲ್ಲ ಅಂತ. ನೀನು ನಿಜವಾದ ಪತ್ಲು ಇದೆಯಾ? ನನ್ನ ರೋಬೋಟ್ ಪತ್ಲು ನನ್ನ ನಟ್ಟು ಬೋಟ್ ಲೂಸ್ ಆಗೋಗಿದೆ. ಚಿಂಗಂ ಸರ್, ಲಾಕ್ ಮಾಡಿ. ನನ್ನ ಲಾಕಪ್ ನ ಲಾಕ್ ಮಾಡಿ. Watch India's largest kids library only on Jio Hotstar. Download the app now.